एवं सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये इदानीं द्वितीयेऽध्याये द्वितीये पादे पञ्चभिः सूत्रैः उपनिबद्धेऽस्मिन् अभावाधिकरणे तानि सर्वाणि पञ्चसूत्राणि एकवारं पठित्वा अनन्तरं तत्र उपनिबद्धं प्रथमं सूत्रम् इदानीं विचारयामः। तत्सूत्रं पादादितः 28 सूत्रम्। तत्सूत्रं द्विवारं पठित्वा सूत्रं तद्भाष्यभागं यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् 28 सूत्रं तद्भाष्यभागं च विचारयामः। ॐ नमः श्रीशङ्कराचार्य गुरवे शङ्करात्मने शरीरिणां शङ्कराय शङ्करज्ञानहेतवे। ॐ नमः श्रीशङ्कराचार्य गुरवे शङ्करात्मने
ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಪಂಚಮಂ ಪಂಚಸೂತ್ರಾತ್ಮಕಂ ಅಭಾವಾಧಿಕರಣಂ. ಓಂ ನಾಭಾವ ಉಪಲಬ್ಧೇಃ ಓಂ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ ಓಂ ನ ಭಾವೋನುಪಲಬ್ಧೇಃ ಓಂ ಕ್ಷಣಿಕತ್ವಾಚ್ಚ ಓಂ ಸರ್ವಥಾನುಪಪತ್ತೇಶ್ಚ. ಇವು ಆ 5ನೇ ಅಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 5 ಸೂತ್ರಗಳು. ಅಭಾವಾಧಿಕರಣ ಪ್ರಸಂಗ ಏನಿದು? ಈ ವಿಜ್ಞಾನವಾದವನ್ನು, ಬೌದ್ಧರ ವಿಜ್ಞಾನವಾದವನ್ನು ನೋಡಿ, ಅದರಲ್ಲಿ ದೋಷವನ್ನು ತೋರಿಸಿ ಇದು ಅನುಷ್ಠೇಯವಲ್ಲ ಎಂಬುದಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಅದರಲ್ಲಿ ಈಗ ಪ್ರಕೃತ ಯಾವುದು? ಓಂ ನಾಭಾವ ಉಪಲಬ್ಧೇ, ಓಂ ನಾಭಾವ ಉಪಲಬ್ಧೇ. ಇದಕ್ಕೆ ಅರ್ಥ ನಮಗೆ ಗೊತ್ತು. ವಾಕ್ಯಾರ್ಥಾನಾಂ ನ ಅಭಾವ. ಕಸ್ಮಾತ್ ಕಾರಣಾತ್ ಕುತಃ ತಸ್ಯ ಉಪಲಬ್ಧೇ. ನೋಡಿ, ವಾಕ್ಯಾರ್ಥ ಅಂತ ಏನಿದೆ, ವಿಷಯ ಅಂತ ಏನಿದೆ, ಹೊರಗಿನ ವಿಷಯ ಅಂತ ಏನಿದೆ, ಅದು ವಿಜ್ಞಾನವಾದಿಗಳೇ ನೀವು ಹೇಳುವಂತೆ ಅದು ಅಭಾವವಲ್ಲ, ಅದು ಇಲ್ಲ ಅಂತ ಅಲ್ಲ. ಯಾತಕ್ಕೆ ಅಂತಂದರೆ ತಸ್ಯ ಉಪಲಬ್ಧೇ, ಅಂದರೆ ಅದು ಕಾಣುತ್ತಿರುವುದರಿಂದ, ಅದು ಗ್ರಾಹ್ಯವಾಗುತ್ತಿರುವುದರಿಂದ, ಮತ್ತು ಇನ್ನೊಂದೇನು, ಅದು ಪ್ರಮಾಣ ಗೋಚರವಾಗಿರುವುದರಿಂದ. ಹೌದಾನೆ? ನಹಿ ದೃಷ್ಟೇ ಅನುಪಪನ್ನಂ ನಾಮ. ತೈತ್ರೀಯ ಭಾಷೆಯಲ್ಲಿ ಸುಮಾರು ಕಡೆ ಹೇಳಿದ್ದಾರೆ. ನಹಿ ದೃಷ್ಟೇ ಅನುಪಪನ್ನ ಅಲ್ಲ, ಯಾಕೆ ಕಂಡಿದೆ, ಕಾಣ್ತಾ ಇದೆ ಎದುರಿಗೆ, ಅದನ್ನು ಹೇಗೆ ಅನುಪಪನ್ನಂ ನಾಮ, ಇಲ್ಲ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತಂತ. ಇದಕ್ಕೆ ಒಂದು ವಿಚಾರ, ಇದು ಈ ಅಧಿಕರಣ ಆದಮೇಲೆ ವಿಚಾರ ಮಾಡೋಣ. ಇದು ನೋಡಿ, ಇದಕ್ಕೆ ಎದುರಿಗೆ ಕಂಡ್ರೂ ಕೂಡ ಅದು ಇರಬೇಕು ಅಂತ ಏನೂ ಇಲ್ಲ, ಅದು ಅಂತ ಈ ಒಂದು ವಿಧವಾಗಿ ಶಂಕರ ಭಗವತ್ಪಾದ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರಲ್ಲ ಅಂತಂದರೆ ಅದನ್ನು ವಿಚಾರ ಮಾಡೋಣ. ಈಗ ಪ್ರಕೃತ ಏನು ಅದು ಬೇಡ. ಏನು ಹೇಳಿದ್ರು ವಿಜ್ಞಾನವಾದಿಗಳಿಗೆ? ನೋಡಿ ವಿಜ್ಞಾನವಾದಿಗಳೇ, ನೀವು ಯುಕ್ತಿಯುಕ್ತವಾದದ್ದನ್ನು ಹೇಳ್ತಾ ಇಲ್ಲ, ಯುಕ್ತಿಯುಪೇತವಾದದ್ದನ್ನು ಹೇಳ್ತಾ ಇಲ್ಲ, ಯುಕ್ತಿಯಪೇತವಾದದ್ದನ್ನು ಹೇಳ್ತಾ ಇದ್ದೀರಾ. ಯಾಕೆ? ಕಾಣ್ತಾ ಇದೆ, ಅದನ್ನಿಲ್ಲ ಅಂತ ಇದ್ದೀರಾ. ಮತ್ತೆ ಇನ್ನೇನು ಮಾಡ್ತಾ ಇದ್ದೀರಿ ನೋಡಿ, ಒಂದು ವಿಶೇಷ ಜ್ಞಾನ ನಮಗಾಗಬೇಕು. ವಿಶೇಷ ಜ್ಞಾನ ಏನು? ಓಹೋ ನೋಡಿ, ಇದು ಗಡಿಯಾರ ಅಂತ, ಇದು ಸಾಮಾನ್ಯ ಜ್ಞಾನಕ್ಕಿಂತ ಭಿನ್ನವಾದದ್ದು, ಇದು ಗಡಿಯಾರ ಅಂತ. ಗಡಿಯಾರ ಅಂದರೆ ಏನು? ಗಡಿಯಾರ ಮಾತ್ರ ಅದರ ಅರ್ಥ, ಗಡಿಯಾರ ಅಂತ ಅದರ ಅರ್ಥ, ಏನಲ್ಲ. ಓ ಇದು ಮೊಬೈಲ್ ಅಲ್ಲ, ಇದು ಪುಸ್ತಕ ಅಲ್ಲ ಅಂತ ಗಡಿಯಾರ ಮಾತ್ರ ಅಂತ ಅರ್ಥ. ಇದು ಸಾಮಾನ್ಯ ಜ್ಞಾನವಲ್ಲ, ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಎಲ್ಲ ನೋಡ್ತಾ ಇದ್ದೇವಲ್ಲ, ಪ್ರತಿಯೊಂದು ಕಾಣ್ತಾ, ಇದು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ. ವಿಶೇಷ ಜ್ಞಾನ ಇದು. ಸೊ ವಿಶೇಷ ಜ್ಞಾನ ಆಗುವುದಕ್ಕೆ ಏನು ಹೇಳಿದ್ರಿ ನೀವು? ಇಲ್ಲ ಇಲ್ಲ, ಆ ವಿಶೇಷ ಜ್ಞಾನ ಎಲ್ಲಿದೆ ಗೊತ್ತೇನು? ಆ ಒಂದು ಒಳಗಡೆನೆ ವಿಜ್ಞಾನದಲ್ಲಿಯೇ ಅದರ ಒಂದು ರೂಪ ಅದರಲ್ಲಿ ಅಡಕವಾಗಿದೆ. ಎಲ್ಲಿ? ವಿಜ್ಞಾನದಲ್ಲಿ. ಅದು ಈ ರೀತಿ ತೋರ್ತಾ ಇದೆ ಬಾಹ್ಯಾರ್ಥದಿಂದ ಅಷ್ಟೇ ಹೊರತು ಹೊರಗಿನ ಪದಾರ್ಥ ಇಲ್ಲ ಅಂತ ಹೇಳಿದ್ರಿ. ನೋಡಿ, ಹೊರಗಿನ ಪದಾರ್ಥವೇ ಇಲ್ಲದೇ ಇದ್ದ ಮೇಲೆ ಅದರ ಆಕಾರ ಹೇಗೆ ಕಾಣುತ್ತೆ? ಅದಕ್ಕೆ ಅವನು ಹೇಳಿದ್ದ, ಓ ಇದು ವಾಸನೆ ಅಂತ ಆಗ್ಬೋದು ಅಂತ ಹೇಳಿದ್ದ. ಯಾರು? ವಿಜ್ಞಾನವಾದಿ. ಹೊರಗಿನ ಪದಾರ್ಥ ಇರಲೇಬೇಕು ಅಂತ ಇಲ್ಲ ಸ್ವಾಮಿ, ಆದರೂ ಕೂಡ ನಮ್ಮ ಆ ಆಕಾರ ಬರಬಹುದು, ನೋಡಿ ಸ್ವಪ್ನ ಉದಾಹರಣೆ ಅಂತ ಹೇಳಿದ್ದ. ಅದನ್ನು ಮುಂದೆ ವಿಚಾರ ಮಾಡ್ತಾರೆ
ಯಾವುದು ಈ ಮುಂದಿನ ಸೂತ್ರದಲ್ಲಿ ಅದನ್ನು ವಿಚಾರ ಮಾಡ್ತಾರೆ. ಈಗ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಅದಕ್ಕೆ ಉತ್ತರ ಏನು ಹೇಳಿದ್ದಾರೆ ಭಗವತ್ಪಾದರು? ಒಂದೇ ಉತ್ತರ ನೋಡಿ. ಯಾವುದನ್ನು ಕೂಡ ಯುಕ್ತಿಯುಕ್ತವಾಗಿ ಹೇಳಬೇಕೇ ಹೊರತು ಇದು ಪ್ರಮಾಣ ಗೋಚರವಾಗಿದೆ ಆದ್ದರಿಂದ ನೀವು ಇಲ್ಲ ಅನ್ನೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇವತ್ತಿನ ಭಾಗವನ್ನು ನೋಡಿ. ಇಷ್ಟಾಗಿತ್ತು. ನೋಡಿ, ನಹಿ ಅದು 112ನೇ ಪುಟ 58ನೇ ಭಾಷ್ಯ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಕಾಣುತ್ತೆ. ಆಗಿತ್ತು ಒಂದು 15 ಲೈನ್ ಮೇಲ್ಗಡೆಯಿಂದ. ಅಲ್ಲಿ ಕೊನೆಯ ಪದ ಏನೇಳಿದ್ರು? ನತು ಯುಕ್ತ್ಯುಪೇತಂ ಪ್ರವೇಶಿ. ನೀನು ಯುಕ್ತಿಗೆ ಹೊಂದುವಂತಹದನ್ನೇ ಹೇಳ್ತಾ ಇಲ್ಲ, ಯುಕ್ತಿ ಹೊಂದದೇ ಇರುವಂಥದ್ದು ಹೇಳ್ತಾ ಇದೆಯಾ. ಯಾಕೆ ಅಂತಂದರೆ ಉಪಲಬ್ಧಿ ವ್ಯತಿರೇಕೋಪಿ ಬಲಾತ್ ಅರ್ಥಸ್ಯ ಅಭ್ಯುಪಗಂತವ್ಯ ಉಪಲಬ್ಧೇರೇವ ಅಂತ ಹೇಳಿದರು. ಇದನ್ನು ಮುಂದೆ ಹೇಳ್ತಾ ಇದ್ದಾರೆ. ಇವಾಗ ಇಷ್ಟು ಇದಾಗಿತ್ತು. ಈ ಮುಂದೆ ಏನು ಹೇಳ್ತಾರೆ? ನಹಿ ಕಶ್ಚಿತ್ ಉಪಲಬ್ಧಿಮೇವ ಸ್ತಂಭ ಕುಡ್ಯಂಶ ಇತ್ಯುಪಲಭ್ಯತೆ. ಇನ್ನೊಂದು ವಿಚಾರ ನೋಡಪ್ಪ, ನೋಡಿ ವಿಜ್ಞಾನವಾದಿಗಳೇ, ಯಾರೊಬ್ಬರೂ ಕೂಡ ಉಪಲಬ್ಧಿಮೇವ ಅಂದರೆ ಉಪಲಬ್ಧಿ ಏನು? ಅರಿವು. ಅರಿವನ್ನೇ ಅದನ್ನೇ ಈ ಮಡಕೆ ಕುಡಿಕೆ ಅಂತ ವಿಷಯ ಅಂತ. ಅರಿವು ಬೇರೆ, ವಿಷಯ ಬೇರೆ. ಹೌದು ತಾನೆ? ವಿಷಯವನ್ನ ಇದು ಅರಿಯೋದು, ಆ ವಿಷಯ ಏನು? ಅರಿಯಲ್ಪಡತಕ್ಕದ್ದು. ಈ ಅರಿವು ಅಂತಕ್ಕಂಥದ್ದು ಅದು ಕರ್ತೃ. ಹೀಗೆ ಕರ್ತೃ ಕರ್ಮ ಯಾವಾಗಲೂ ಬೇರೆಯಾಗಿರಬೇಕೇ ಹೊರತು ಯಾರೂ ಕೂಡ ಎಲ್ಲೂ ಕೂಡ ಒಂದಾಗಿರುವುದಕ್ಕೆ ಸಾಧ್ಯವಿಲ್ಲ. ಇವನೇ ಕರ್ತೃ ಇವನೇ ಕರ್ಮ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದು ಲೌಕಿಕವಾದ ಒಂದು ನ್ಯಾಯ ಮಾತು. ಅತಶ್ಚ ಸರ್ವೇ ಲೌಕಿಕಾಃ ಉಪಲಭಂತೆ ಯತ್ ಪ್ರತ್ಯಾಚಕ್ಷಾಣಾಃ ಅಪಿ ಬಾಹ್ಯಾರ್ಥಂ ಏವಂ ವ್ಯಾಚಕ್ಷತೆ. ಆದ್ದರಿಂದ ನೋಡಿ, ಇದಕ್ಕೆ ಅನ್ವಯ ಹೇಗೆ ಮಾಡ್ಕೊಳ್ಬೇಕು ಗೊತ್ತೇನು? ಅತಶ್ಚ ಸರ್ವೇ ಲೌಕಿಕಾಃ ಯತ್ ಬಾಹ್ಯಾರ್ಥಂ ಪ್ರತ್ಯಾಕ್ಷಾಣಾಃ ಅಂದ್ರೇನು? ಎಲ್ಲ ಲೌಕಿಕ ಎಲ್ಲ ಸಾಮಾನ್ಯ ಜನರು ಕೂಡ ಬಾಹ್ಯಾರ್ಥವನ್ನು ಇಲ್ಲ ಅಂತ ಹೇಳುವವರು ಕೂಡ ಏನು ಮಾಡ್ತಾರೆ? ಪ್ರತ್ಯಾಕ್ಷಾಣಾಃ ಬಾಹ್ಯ ಏವಂ ವ್ಯಾಚಕ್ಷತೆ. ಈ ರೀತಿಯಾಗಿ ಅವರು ಹೇಳ್ತಾರಂತ. ಅವರು ಈ ಬಾಹ್ಯಾರ್ಥವನ್ನು ಇಲ್ಲ ಅಂತ ಹೇಳಬೇಕು, ವಾಕ್ಯಾರ್ಥ ಇಲ್ಲ ಅಂತ ಹೇಳಬೇಕು. ಆದ್ದರಿಂದ ಆದರೂ ಕೂಡ ಅವ್ರೇನು ಹೇಳ್ತಾರೆ? ಹೀಗೆ ಹೇಳ್ತಾರದನ್ನ. ಏನಂತ? ಇಲ್ಲ ಅಂತ ಹೇಳ್ತಾ ಇಲ್ಲ, ಈ ಥರ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ ಏವಂ ವ್ಯಾಚಕ್ಷತೆ ಯದಂತರ್ಜ್ಞೇಯ ರೂಪಂ ತದ್ ಬಹಿರ್ವದವಭಾಸತೆ ಅಂತ ಹೇಳ್ತಾರೆ. ಇದು ಈ ಒಂದು ಈ ದಿಂಗ್ನಾಗನ ಒಂದು ರಚನೆ ಅಂತ ಹೇಳ್ತಾರೆ. ಅದು ಆಗಮಶಾಸ್ತ್ರದಲ್ಲಿ ಇರತಕ್ಕಂಥದ್ದು ಈ ಪುಸ್ತಕ. ಇದು ಬೌದ್ಧರ ಪುಸ್ತಕ. ಇದು ದಿಂಗ್ನಾಗ ಅಂತಕ್ಕಂಥವನು ಪ್ರಸಿದ್ಧವಾದ ಬೌದ್ಧ ಅವನು. ಯದಂತರ್ಜ್ಞೆ ಯಾವುದು ಒಳಗೆ ಜ್ಞೇಯ ರೂಪದಿಂದ ಇದೆಯೋ ಅದೇ ಬಹಿರ್ವತ್ ಅವಭಾಸತೆ. ಅದೇನು? ಹೊರಗಿರುವಂತೆ ತೋರುತ್ತದೆ. ಅವರ ಅಭಿಪ್ರಾಯ ಏನು? ಹೊರಗೆ ನಿಜವಾಗಿ ಇಲ್ಲ ಅಂತ. ಅದನ್ನ ಏನು ಹೇಳಬೇಕು ಅವರು? ಹೊರಗಿರುವಂತೆ ತೋರುತ್ತದೆ. ಹೊರಗಿರುವಂತೆ ತೋರುತ್ತದೆ ಅಂತಂದರೆ ಅದು ಖಚಿತವಾದ ಅಭಿಪ್ರಾಯ ಅಲ್ಲ. ಇಲ್ಲ ಅಂತ ಹೇಳಬೇಕು, ಇಲ್ಲ ಇದೆ ಅಂತ ಹೇಳಬೇಕು. ಅಂತೆ ಕಂತೆ ಅಂತಂದರೆ ಇರಲಿ, ಹಾಗೆ ಆ ರೀತಿ ಅದನ್ನು ಹೇಳ್ತಾರವರು ಅಂಥೇಳಿ ಅವರ ಒಂದು ಅಭಿಪ್ರಾಯ ಹೇಗಿದೆ? ವಾಕ್ಯಾರ್ಥವನ್ನು ಖಂಡಿಸಬೇಕು, ಆದರೂ ಕೂಡ ಕಾಣ್ತಾ ಇದೆಯಲ್ಲ ಅದು ಎದುರಿಗೆ. ಆದ್ದರಿಂದ ಆ ಕಂಡದ್ದನ್ನು ಖಂಡಿಸಲಾಗದೆ ಅವರು ಏನು ಹೇಳ್ತಾರೆ? ಎದುರಿಗೆ ಇರುವಂತೆ ಹೊರಗೆ ಇರುವಂತೆ ತೋರುತ್ತದೆ. ಯಾವುದು? ಒಳಗಡೆ ವಿಜ್ಞಾನ ರೂಪದಿಂದ ಇರತಕ್ಕಂಥದ್ದೇ ಹೊರಗಡೆ ಇರುವಂತೆ, ಆ ಆಕಾರದಿಂದ ಇರುವಂತೆ ತೋರುತ್ತದೆ ಅಂತ ಹೇಳ್ತಾರೆ ಅವರು. ಏನವರು ನೋಡಿ, ತೇಪಿ ಲೋಕಪ್ರಸಿದ್ಧ ಬಹಿರವಭಾಸಮಾನಾಂ. ಅವರು ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಎದುರಿಗೆ ವಿಷಯ ಇದೆ ಅಂತಕ್ಕಂಥದ್ದು ಲೋಕಪ್ರಸಿದ್ಧ, ಎದುರಿಗೆ ಕಾಣ್ತಾ ಇದೆ.
ಇಂತಹ ಸಂವಿಧಂ ಅಂದರೆ ಜ್ಞಾನ, ವಿಷಯ ಜ್ಞಾನವನ್ನು ಪ್ರತಿಭಮಾನಃ ಕಂಡುಕೊಂಡವರಾಗಿ ಏನು ಮಾಡ್ತಾರೆ? ಆದರೆ ಅದನ್ನು ಅಲ್ಲಗಳಿಬೇಕವರು, ಇಲ್ಲ ಅಂತ ವಿಜ್ಞಾನವಾದ ತಾನೇ ಅದನ್ನು ಅಲ್ಲಗಳಿಬೇಕವರು. ಆದ್ದರಿಂದ ಪ್ರತ್ಯಾಖ್ಯಾತು ಕಾಮಶ್ಚ, ಅದನ್ನು ನಿರಾಕರಣೆ ಮಾಡುವ ಒಂದು ಮನಸ್ಸಿನಿಂದ, ಉದ್ದೇಶದಿಂದ ಏನು ಹೇಳ್ತಾರೆ ಅವರು? ಬಾಹ್ಯಮರ್ಥಂ, ಎದುರುಗಡೆ ಇರತಕ್ಕಂಥ ಅರ್ಥವನ್ನು ಬಹಿರ್ವತ್ ಅಂತ ಹೇಳಿ, ಬಹಿಹಿ ಅಂತ ಹೇಳಲಿಲ್ಲ, ಬಹಿರ್ವತ್ ಅಂತ ಹೇಳಿ ಏನು ಇತಿ ವತ್ಕಾರಂ ಕುರುವಂತಿ. ಇದು ವತ್ಕಾರದಿಂದ ಹೇಳ್ತಾರೆ. ಇತಿ ವತ್, ಇರುವಂತೆ ತೋರ್ತಾ ಇದೆ ಅಂತ, ಅಂದರೆ ತೋರ್ತಾ ಇದೆ ಅಂತ ಅರ್ಥ. ಇದೆ ತೋರ್ತಾ ಇದೆ, ಅವರ ಅಭಿಪ್ರಾಯ ಏನೂ ಇಲ್ಲ ಅಂತ. ಆದರೂ ಕೂಡ ಹೊರಗೆ ಅರ್ಥ ಇದೆ ಅಂತ ಅನ್ನೋದನ್ನು ಅವರು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಹೊರಗಿರುವಂತೆ ತೋರ್ತಾ ಇದೆ ಕಣ್ರಿ. ಬಟ್ ತೋರ್ತಾ ಇರೋದು ನಿಜ ತಾನೆ, ಅಷ್ಟಕ್ಕೆ ಮಾತ್ರ ನಮ್ಮ ವಿವಕ್ಷಿತಾಂಶ. ಹೊರಗಡೆ ಪದಾರ್ಥ ತೋರ್ತಾ ಇರತಕ್ಕಂಥದ್ದು ನಿಜ, ಅದು ಅಂತೇನೋ ಅಥವಾ ನಿಜವಾಗಿಯೋ ಅದನ್ನು ಆಮೇಲೆ ನೋಡೋಣ. ತೋರ್ತಾ ಇರತಕ್ಕಂಥ ನಿಜ ತಾನೆ, ಅದನ್ನು ಅವರು ಹೇಳ್ತಾರೆ ಅಂತ ಹೇಳಿ, ಇತರಥ ಹಿ ಕಸ್ಮಾತ್ ಬಹಿರ್ವತ್ ಇತಿ ಬ್ರೂಯುಹು. ಹಾಗಿಲ್ಲದೆ ಹೋಗಿಬಿಟ್ಟಿದ್ದರೆ ಏನು? ಎದುರಿಗೆ ಪದಾರ್ಥ ಯಾವುದು ಇಲ್ಲವೇ ಇಲ್ಲ ಅಂತ ಖಚಿತವಾಗಿ ಹೇಳುವುದೇ ಅವರ ಅಭಿಪ್ರಾಯವಾಗಿ ಬಿಟ್ಟಿದ್ದರೆ ಆಗ ಅವರು ಬಹಿರ್ವತ್, ನೋಡಿ ಇದೆ, ಅದು ಹೊರಗೆ ಇರುವಂತೆ ಭಾಸವಾಗ್ತಾ ಇದೆ ಅಂತ ಎಲ್ಲ ಯಾಕೆ ಬಹಿರ್ವತ್ ಅಂತ ಯಾಕೆ ಹೇಳ್ತಾ ಇದ್ರು? ಮತ್ತು ಇನ್ನೊಂದೇನಪ್ಪ ಇಲ್ಲಿ ಮುಖ್ಯವಾದ ವಿಚಾರ ನೋಡಿ, ಹೊರಗಡೆ ಇದೆ ಅಂತ ಹೇಳಬೇಕಾದ್ರೆ ಅದು ಏನಾಗಿರಬೇಕು? ಅನುಭವ ಸಿದ್ಧವಾಗಿರಬೇಕು. ಹೌದು ತಾನೆ? ಅನುಭವ ಯಾವುದು ನಮಗೆ ಆಗ್ತಾ ಇದೆಯೋ ಅದನ್ನೇ ಹೊರಗಡೆ ಇರ್ತಕ್ಕಂಥ ಪದಾರ್ಥ ಅಂತ ಹೇಳಬೇಕು. ಇವಾಗ ಮಡಿಕೆ ಇದೆ, ಕುಡಿಕೆ ಇದೆ, ಬಟ್ಟೆ ಇದೆ, ಅವೆಲ್ಲ ನಮ್ಮ ಅನುಭವ ಆಗ್ತಾ ಇದೆ. ಹೌದು ತಾನೆ? ಅದಿಲ್ಲದೆ ಹೋಗ್ಬಿಟ್ರೆ ನೋಡಿ, ನಮ್ಮ ಎದುರಿಗೆ ಇರತಕ್ಕಂಥ ಒಂದು ವಸ್ತು ಇದೆಯಲ್ಲ, ಅದು ಮೊಲದ ಕೊಂಬು ಅಲ್ಲಿ ಇಲ್ಲ, ಮೊಲದ ಕೊಂಬಿನಂತೆ ನಮಗೆ ತೋರುತ್ತದೆ ಎಂದುಬಿಟ್ರೆ ಏನರ್ಥ? ಮೊಲದ ಕೊಂಬೆ ಇಲ್ವಲ್ಲಪ್ಪ, ಕೊಂಬಿನ ತೋರುತ್ತದೆ ಅಂತ. ಹಾಗೆ ಅನುಭವಕ್ಕೆ ವಿರುದ್ಧವಾದದ್ದನ್ನು ಹೇಳಬಾರದು. ಎದುರಿಗೇನು ಪದಾರ್ಥ ನಮಗೆ ಅರಿವು ಬರಬೇಕು, ಪ್ರಮಾಣ ಗೋಚರವಾಗಿರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಹಿ ವಿಷ್ಣುಮಿತ್ರ ವಂದ್ಯಾಪುತ್ರವತ್ ಅವಭಾಸತೆ ಇತಿ ಕಶ್ಚಿತ್ ಆಚಕ್ಷಿತ. ನೋಡಿ, ಯಾವನು ಕೂಡ ನೋಡಿ ಅಲ್ಲಿ ಎದುರುಗಡೆ ವಿಷ್ಣುಮಿತ್ರ ಇದ್ದಾನೆ. ವಿಜ್ಞಾನವಾದಿಗಳೇನು ಹೇಳ್ತಾರೆ? ವಿಷ್ಣುಮಿತ್ರ ಅಂತ ನಿಜವಾಗಿ ಇಲ್ಲ, ಅವನು ಒಳಗಡೆ ವಿಜ್ಞಾನದಲ್ಲಿ ವಿಜ್ಞೇಯ ರೂಪವಾಗಿ ಇದ್ದಾನಲ್ಲಿ, ಜ್ಞೇಯ ರೂಪದಲ್ಲಿ ಇದ್ದಾನಲ್ಲಿ. ಅದೇ ಇದೆ ಹೊರಗಡೆ ಕಾಣ್ತಾ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಹೊರಗಡೆ ಕಾಣ್ತಾ ಇರತಕ್ಕಂಥದ್ದು ಹೇಳಬೇಕಾದ್ರೂ ಕೂಡ ಅದು ಯುಕ್ತಿಯುಕ್ತವಾದದ್ದನ್ನು ಹೇಳಬೇಕು ಅಷ್ಟೇ ಹೊರತು, ಆ ಒಂದು ಇದಾನೆ ವಿಷ್ಣುಮಿತ್ರ, ಆದರೆ ಅವನು ಯಾರು? ಬಂಜೆಯ ಮಗ ಇದ್ದ. ಬಂಜೆಯ ಮಗ ವಿಷ್ಣುಮಿತ್ರ ಸಾಧ್ಯನ ಇರೋದಕ್ಕೆ? ಬಂಜೆಯ ಮಗನೇ ಇಲ್ಲ, ಅವರು ಹೊರಗಡೆ ಇರುವಂತೆ ತೋರ್ತಾ ಇದ್ದಾರೆ, ಅವೆಲ್ಲ ಏನು ಅರ್ಥವೇ ಇಲ್ಲ. ಆದ್ದರಿಂದ ಹೊರಗಡೆ ಇರುವಂತೆ ಅಂತ ಹೇಳಿದರೂ ಕೂಡ ಅದು ಏನು ವಸ್ತುತಃ ಇರಬೇಕು, ಅದು ಪ್ರಮಾಣ ಗೋಚರವಾಗಿರಬೇಕು, ಅನುಭವ ಸಿದ್ಧವಾಗಿರಬೇಕು. ಅದನ್ನು ಇರುವಂತೆ ಅಂತ ಬೇಕಾದ್ರೆ ಹೇಳ್ಬೋದು. ಅದು ಬಿಟ್ಬಿಟ್ಟು ಮೊಲದ ಕೊಂಬು ಅಲ್ಲಿ ನಿಜವಾಗಿ ಇಲ್ಲ, ಮೊಲದ ಕೊಂಬು ಇರುವಂತೆ ತೋರುತ್ತಿದೆ, ಅಥವಾ ಮರೀಚಿಕೆ ಇರುವಂತೆ ತೋರುತ್ತಿದೆ ಅಂತ ಏನರ್ಥ ನೋಡೋದು? ವಸ್ತುನೇ ಇಲ್ಲ, ಇರುವಂತೆ ತೋರ್ತಾ ಇದೆ, ಹೇಗೆ? ಅನುಭವಕ್ಕೆ ವಿರುದ್ಧ ಅದು. ಆದ್ದರಿಂದ ಇದೇನಾಗಿದೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎದುರಿಗೆ ವಿಷಯ ಇದೆ, ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಅದನ್ನು ಹೇಳಬೇಕು. ಹೌದು ತಾನೆ? ಅದಿಲ್ಲದೆ ಬೇರೆ ಇನ್ನೇನೋ ಹೇಳಿದ್ರೆ ಸಾಧ್ಯವಾಗೋದಿಲ್ಲ ಅಂಥೇಳಿ ವಿಷಯ ಎದುರಿಗೆ ಇದೆ ಅಂತ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೆ. ತಸ್ಮಾತ್ ಯಥಾ ಅನುಭವಂ ತತ್ವಂ ಅಭ್ಯುಪಗಚ್ಚದ್ಭಿಃ ಬಹಿರೇವ ಅವಭಾಸತೆ ಇತಿ ಯುಕ್ತಂ ಅಭ್ಯುಪಗಂತುಂ ನಹಿತು ಬಹಿರ್ವತ್ ಅವಭಾಸತೆ ಇತಿ. ಆದ್ದರಿಂದ ನೋಡಿ ಸ್ವಾಮಿ, ನಿಮ್ಮ ದಿನ್ನಾಗ ಆ ಥರ ಹೇಳಿದ್ದಾನೆ, ಬಹಿರ್ವತ್ ಅವಭಾಸತೆ ಅಂತ. ಆದರೂ ಕೂಡ ಅನುಭವಕ್ಕೆ ಹೊಂದುಗಡೆಯಾಗ ವಿಚಾರದಂತೆ, ಅನುಭವಕ್ಕೆ ಹೊಂದುಗಡೆ ಆಗ್ತಾ ಇದೆ, ಅಲ್ಲಿ ಪದಾರ್ಥ ಇದೆ, ಅನುಭವ ಆಗ್ತಾ ಇದೆ, ಅದನ್ನು
ಅನುಭವಕ್ಕೆ ತಕ್ಕಂತೆ ಒಪ್ಪಿಕೊಳ್ಳುವವರು ಎಲ್ಲರೂ ಕೂಡ ಏನು ಹೇಳಬೇಕು? ಬಹಿರೇವ ಅವಭಾಸತೆ ಅಂತ ಹೇಳಬೇಕು. ಅಂದರೆ ಎದುರುಗಡೆಯಲ್ಲಿಯೇ ಹೊರಗಡೆಯಲ್ಲಿಯೇ ಇದೆ ಅಂತ ಹೇಳಬೇಕು. ಅಷ್ಟೇ ಹೊರತು ಹೊರಗಡೆಯಲ್ಲಿ ಇರುವಂತೆ ಅಂತ ಅಂತೆಗಿಂತ ಹೇಳಬಾರ್ದು. ಬಹಿರ್ವತ್ ಅವಭಾಸ. ನೋಡಿ ಇಲ್ಲಿ ಬಹಿರೇವ ಅವಭಾಸತೆ ಇತಿ ಯುಕ್ತಂ ಅಭ್ಯುಪಗಂತುಂ. ಹೊರಗಡೆಯೇ ಅದಿದೆ, ಹೊರಗಡೆ ತೋರ್ತಾನೇ ಇದೆ ಅಂತ ಹೇಳ್ತಕ್ಕಂಥದ್ದು ನ್ಯಾಯವೇ ಹೊರತು ಓಹೋ ಹೊರಗಡೆ ಇರುವಂತೆ ಒಂತೆ ಇಂತ ಇಲ್ಲ. ಬಹಿರ್ವತ್ ಅವಭಾಸತೆ ಇತಿ ನ ಯುಕ್ತಂ ನತು ಮಾತು ನನು ಬಾಹ್ಯಸ್ಯ ಅರ್ಥಸ್ಯ ಅಸಂಭವಾತ್ ಬಹಿರ್ವತ್ ಅವಭಾಸತೆ ಇತಿ ಅಧ್ಯವಸಿತಂ. ಇಲ್ಲಿ ಒಂದು ಆಕ್ಷೇಪಣೆ ಹಾಕ್ಬಿಟ್ಟ. ಏನು ಅಂತಂದರೆ ನೋಡಿ, ಬಾಹ್ಯಸ್ಯ ಅರ್ಥಸ್ಯ ಅಸಂಭವಾತ್. ಈ ಬಾಹ್ಯಾರ್ಥ ಇದೆಯಲ್ಲ, ಹೊರಗಡೆ ವಿಷಯ ಇದೆಯಲ್ಲ, ಅದು ನಿಜವಾಗಿಯೂ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ನಮ್ಮ ಆಚಾರ್ಯರಾದ ದಿಂಗ್ನಾಗರು ಅದು ತೋರ್ತಾ ಇದೆ, ಬಟ್ ನಿಜವಾಗಿ ಇಲ್ಲ. ಆದ್ದರಿಂದ ಅದಕ್ಕೆ ಒತ್ಕಾರವನ್ನು ಹಾಕಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಬಹಿರ್ವತ್ ಅವಭಾಸತೆ ಇತಿ ಅಧ್ಯವಸಿತ. ಬಹಿರ್ವತ್ ಅಂತ ಹೇಳ್ತಾ ಇದ್ದಾರೆ, ಅದು ನಿಜವಾಗಿ ಇಲ್ಲ ಅಂತ ನಮ್ಮ ಆಚಾರ್ಯ ಹೇಳ್ತಾ ಇದ್ದಾರೆ ಅಂತ ಹೇಳ್ದ. ಅದಕ್ಕೆ ಭಗವತ್ಪಾದರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಾಯಂ ಸಾಧುರ ಅಧ್ಯವಸಾಯ. ಅಧ್ಯವಸಿತಂ ಅಂದರೆ ಇಲ್ಲಿ ಅಧ್ಯವಸಾನ ಅಂದರೆ ನಿರ್ಣಯ ಅಂತ ಅರ್ಥ. ಅಧ್ಯವಸಿತಂ ಅಂದ್ರೇನು? ನಿರ್ಣೀತಂ ಅಂತ. ನಮ್ಮ ಆಚಾರ್ಯರಾದ ದಿಂಗ್ನಾಗರಿಂದ ಹೊರಗಡೆ ಬಾಹ್ಯಾರ್ಥ ಇಲ್ಲ, ವಿಷಯ ಇಲ್ಲ. ಆದ್ದರಿಂದ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ನಿಜ. ಆದರೂ ಕೂಡ ಅದಕ್ಕೆ ಇರುವಂತೆ ಅಂತ ಹೇಳ್ತಾ ಇದ್ದಾರೆ. ಇರುವಂತೆ ಅಂತ ಹೇಳಿದ್ರಿಂದ ಏನು ಅರ್ಥ ಆಯಿತು? ಅದು ನಿಜವಾಗಿ ಇಲ್ಲ ಅಂತ ಅರ್ಥ ಆಯಿತು. ನಮ್ಮ ಆಚಾರ್ಯರ ಅಭಿಪ್ರಾಯ ಅದು, ದಿಂಗ್ನಾಗರ ಅಭಿಪ್ರಾಯ ಆದರು ಅಂತ ಹೇಳಿಬಿಟ್ಟ. ಅದಕ್ಕೆ ಭಗವತ್ಪಾದ ಹೇಳ್ತಾ ಇದ್ದಾರೆ, ನೋಡಪ್ಪ, ಇದು ಒಳ್ಳೆಯ ತೀರ್ಮಾನ ಅಲ್ಲ, ಇದು ಒಳ್ಳೆಯ ನಿರ್ಣಯ ಅಲ್ಲ, ಸರಿಯಾದ ನಿರ್ಣಯ ಅಲ್ಲ. ಯಾತಕ್ಕೆ ಅಂತಂದರೆ ನೋಡಿ, ಇಲ್ಲೊಂದು ನ್ಯಾಯ ಹೇಳ್ತಾ ಇದೆ, ಸೊಗಸಾದ ನ್ಯಾಯ. ಯತಃ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಸಂಭವಾಸಂಭವವು ಅವಧಾರ್ಯತೆ. ನ ಪುನಃ ಸಂಭವಾಸಂಭವ ಪೂರ್ವಿಕೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ. ನೋಡಿ ಇಲ್ಲಿ ಯಾಕೆ ಗೊತ್ತೇನಪ್ಪ, ನಿಮ್ಮ ತೀರ್ಮಾನ ಒಳ್ಳೆ ಸರಿಯಾದ ತೀರ್ಮಾನ ಅಲ್ಲ. ಯಾಕೆ ಅಂತಂದರೆ ಪ್ರಮಾಣ ಪ್ರವೃತ್ತಿ, ಪ್ರಮಾಣವು ಇಲ್ಲಿ ವ್ಯವಹಾರ ಮಾಡ್ತಾ ಇದೆಯೋ ಅಥವಾ ಇಲ್ಲವೋ ಅನ್ನೋದ್ರ ಮೇಲೆ ಏನಾಗಿದೆ, ಪದಾರ್ಥ ಇದೆ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಹೌದ್ ತಾನೆ? ನೋಡಿ, ಪ್ರಮಾಣ ವ್ಯವಹಾರ ಮಾಡ್ತಾ ಇದ್ರೆ ಏನು, ಕಣ್ಣಿದೆ ಪ್ರಮಾಣ, ಅದು ವ್ಯವಹಾರ ನೋಡ್ತಾ ಇದ್ರೆ ಒಂದು ಪಕ್ಷ ಪದಾರ್ಥ ಇಲ್ಲದೆ ಒಬ್ಬರು ಗಡಿಯಾರ ಇಲ್ಲಿಲ್ಲ, ಇಲ್ಲಿ ನಿಜ ಇರ್ತಾ ಇದ್ದೆ, ಇಲ್ಲಿಲ್ಲ, ಇವಾಗ ಇಲ್ಲ ಅಂದರೆ ಕಣ್ಣಿಗೆ ಪ್ರಮಾಣಕ್ಕೆ ಅದು ಇಲ್ಲ ಅಂತ ಗೊತ್ತಾಯಿತು. ಹೌದ್ ತಾನೆ? ಆವಾಗ ವಸ್ತು ಇಲ್ಲ ಅಂತ ಹೇಳ್ತೇವೆ. ಆ ವಸ್ತು ಇದೆ ಅಂತಾಯಿತು, ಅಲ್ಲೇ ಗಡಿಯಾರ ಇದೆ, ಆವಾಗೇನು ಇದೆ ಅಂತ ಹೇಳ್ತೇವೆ. ಅಲ್ಲಿ ಏನಾಯಿತು ನೋಡಿ, ಪ್ರಮಾಣಕ್ಕೆ ಸಿದ್ಧವಾಗಿದೆ, ಪ್ರಮಾಣಕ್ಕೆ ಅನುಗುಣವಾಗಿದೆ, ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಅನ್ನೋದ್ರ ಮೇಲೆ ಆ ಪದಾರ್ಥ ಇದೆ ಇಲ್ಲ ಅಂತ ಅನ್ನುವುದು ತೀರ್ಮಾನವಾಗುತ್ತದೆ. ಪ್ರಮಾಣಕ್ಕೆ ಗೋಚರವಾದರೆ ಇದೆ ಅಂತ ಅರ್ಥ, ಪ್ರಮಾಣಕ್ಕೆ ಗೋಚರವಾಗಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಅಷ್ಟೇ ಹೊರತು ಆ ವಸ್ತು ಸಂಭವ ಪೂರ್ವಿಕೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ. ಅಷ್ಟೇ ಹೊರತು ಪ್ರಮಾಣ ಪ್ರವೃತ್ತಿಗೆ ಅನುಗುಣವಾಗಿ ಆ ವಿಷಯ ಇದೆ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಅಷ್ಟೇ ಹೊರತು ಆ ವಿಷಯ ಇದೆ ಅಥವಾ ಇಲ್ಲ ಅನ್ನೋದ್ರ ಮೇಲೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ನಿರ್ಣಯವಾಗೋದಿಲ್ಲ. ಪ್ರಮಾಣ ಗೋಚರವಾದರೆ ವಸ್ತು ಇದೆ ಅಂತ ಅರ್ಥ. ಪ್ರಮಾಣದಿಂದ ವಸ್ತು ಗೋಚರವಾಗುತ್ತೆ, ಆವಾಗ ಇದೆ ಅಂತ ಅರ್ಥ. ಅಷ್ಟೇ ಹೊರತು ವಸ್ತುವಿನಿಂದ ಪ್ರಮಾಣ ಗೋಚರವಾಗುತ್ತೆ ಅಂತ ಎಲ್ಲೂ ಕಂಡಿಲ್ಲ. ಪ್ರಮಾಣಕ್ಕೆ ಸಿದ್ಧವಾದ್ರೆ ಇದೆ ಅಂತ ಅರ್ತಾರೆ. ನೋಡ್ರಿ, ಅದು ಇದೆ ಅಂತ ಇದೆ, ಅದು ಇದೆ ಕಾಣ್ತಾ ಇದೆ, ಅದಕ್ಕೆ ಪ್ರಮಾಣ ಅಂತ ಯಾರು ಹೇಳ್ತಾರ? ಇಲ್ಲ. ಹಾಗಾಗಿ ನೋಡಿ, ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಅಂದ್ರೆ ಏನು? ಪ್ರಮಾಣ ಪ್ರವೃತ್ತಿ ಪೂರ್ವಕವು, ಪ್ರಮಾಣ
ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕತೆ ಏನು ಇದು ವಿಗ್ರಹ ವಾಕ್ಯ ಇದು. ಪ್ರಮಾಣ ಪ್ರವೃತ್ತಿ ಪೂರ್ವಕ ಪ್ರಮಾಣ ಅಪ್ರವೃತ್ತಿ ಪೂರ್ವಕ ಚ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ದ್ವಂದ್ವ ಸಮಾಸ. ಇದು ಅದರ ಮೇಲೆ ಸಂಭವ ಅಸಂಭವವು, ಸಂಭವ ಅಸಂಭವ, ಸಂಭವಶ್ಚ ಅಸಂಭವಶ್ಚ ಸಂಭವ ಅಸಂಭವವು, ಅದರ ಮೇಲೆ ವಸ್ತು ಪದಾರ್ಥ ಇದೆ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಅಷ್ಟೇ ಹೊರತು ವಸ್ತು ಇದೆ ಇಲ್ಲ ಅಂತ ಅನ್ನೋದ್ರ ಮೇಲೆ ಪ್ರಮಾಣವನ್ನು ತೀರ್ಮಾನ ಯಾರೂ ಮಾಡೋದಿಲ್ಲ ಅಂತ ಹೇಳಿ, ಯದಿ ಪ್ರತ್ಯಕ್ಷಾದೀನಾಂ ಅನ್ಯತಮೇನಾಪಿ ಪ್ರಮಾಣೇನ ಉಪಲಭ್ಯತೆ ತತ್ ಸಂಭವತಿ. ನೋಡಪ್ಪ, ಇಲ್ಲಿ ನಾವು ಪ್ರತ್ಯಕ್ಷ ಪ್ರಮಾಣ ಹೇಳಿದ್ವಿ, ಕಣ್ಣಿಂದ ನೋಡ್ತಾ ಇದೆ ಆದ್ದರಿಂದ ಇಲ್ಲ ಅದಕ್ಕಿಂತ. ಆದರೆ ಇದು ಹಾಗೇನಿಲ್ಲ, ಪ್ರತ್ಯಕ್ಷವೇ ಮುಂತಾದ ಅನ್ಯತಮೇನಾಪಿ 3 ಪ್ರಮಾಣ ಇರಬಹುದು, ಅದು ಅಥವಾ 5 ಪ್ರಮಾಣ ಇರಬಹುದು, ಅಥವಾ 6 ಪ್ರಮಾಣ ಇರ್ಬೋದು, ಅಥವಾ ಇನ್ನೆಷ್ಟೋ ಇರ್ಬೋದು. ಆದರೆ ಯಾವುದಾದರೂ ಒಂದು ಪ್ರಮಾಣದಿಂದ ಅದು ಸಿದ್ಧವಾದರೂ ಕೂಡ ಆ ಪದಾರ್ಥ ಇದೆ ಅಂತ ತೀರ್ಮಾನ ಮಾಡ್ತಾರೆ. ಬರೀ ಕಣ್ಣು ಏನು ಬರೀ ಒಂದು ಪ್ರತ್ಯಕ್ಷ ಪ್ರಮಾಣದಿಂದ ಮಾತ್ರ ಅಲ್ಲ, ಅನುಮಾನದಿಂದಲೂ ಸಿದ್ಧವಾಗಬಹುದು, ಆಗಮದಿಂದಲೂ ಸಿದ್ಧವಾಗಬಹುದು, ಉಪಮಾನದಿಂದಲೂ ಸಿದ್ಧವಾಗಬಹುದು, ಅನುಪಲಬ್ಧಿಯಿಂದಲೂ ಸಿದ್ಧ, ಹೀಗೆ ಇರಲಿ, ಯಾವುದೊಂದರಿಂದ ಸಿದ್ಧವಾದರೂ ಕೂಡ ಪದಾರ್ಥ ಇದೆ ಅಂತ. ಯತ್ತು ನ ಕೇರಚಿದಪಿ ಪ್ರಮಾಣೇನ ಉಪಲಭ್ಯತೆ ತತ್ ನ ಸಂಭವತಿ. ಹೀಗೆ ಒಂದು ಪಕ್ಷ ಯಾವುದೊಂದು ಪ್ರಮಾಣದಿಂದಲೂ ಕೂಡ ಅದು ಸಿದ್ಧವಾಗಿಲ್ಲ ಅಂತ ಆಗಿಬಿಟ್ರೆ ಆ ಪದಾರ್ಥ ಇಲ್ಲ ಅಂತ ಅರ್ಥ. ಬರೀ ಕಣ್ಣಲ್ಲ, ಯಾವುದೇ ಪ್ರಮಾಣದಿಂದ ಸಿದ್ಧವಾಗಲಿಲ್ಲ ಅಂತಂದರೆ ಅದಿಲ್ಲ ಅಂತ ಅರ್ಥ. ಇದು ಲೋಕನ್ಯಾಯ. ಇದು ಇಹತು ಯಥಾಸ್ವಂ ಸರ್ವೈರೇವ ಪ್ರಮಾಣೈಃ ಬಾಹ್ಯೋರ್ಥಃ ಉಪಲಭ್ಯಮಾನಃ ಕಥಂ ವ್ಯತಿರೇಕ ಅವ್ಯತಿರೇಕಾದಿ ವಿಕಲ್ಪೈಃ ನ ಸಂಭವತಿ ಇತ್ಯುಚ್ಯೇತ. ಅಲ್ಲಯ್ಯ, ತೀರ್ಮಾನ ಮಾಡ್ತಾ ಇದ್ದೇವೆ, ಅಲ್ಲಯ್ಯ ಇಲ್ಲಾದರೆ, ಇಲ್ಲಂದರೆ ಈ ಪ್ರಕರಣದಲ್ಲಿ ಆದರೆ ಯಥಾಸ್ವಂ ಅಂತ ಏನು, ಯಥಾವತ್ ಅಂತ ಅರ್ಥ. ಅಂದರೆ ವಿಷಯಕ್ಕೆ ವಿಷಯ ಏನು ವಿಷಯ ಪ್ರಕರಣ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ನಿಜವಾಗಿ ಅಂತ, ಸತ್ಯವಾಗಿ ತೋರ್ತಾ ಇದೆ. ನಿಜವಾಗಿ ಯಥಾಸ್ವಂ, ನಿಜವಾಗಿ ವಿಷಯಕ್ಕೆ ತಕ್ಕಂತೆ ನಿಜವಾಗಿ ಇರತಕ್ಕಂಥ ಯಾವುದು, ಸರ್ವೈರೇವ ಪ್ರಮಾಣೈಹಿ, ಎಲ್ಲ ಪ್ರಮಾಣಗಳಿಂದಲೂ ಈ ಹೊರಗಿನ ವಿಷಯ ನಮಗೆ ಕಾಣ್ತಾ ಇದೆ, ಉಪಲಭ್ಯಮಾನ ನಮಗೆ ಗೊತ್ತಾಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಇಂತಹ ವಿಷಯವನ್ನು, ಎಲ್ಲ ಪ್ರಮಾಣದಿಂದಲೂ ಆಗ್ತಾ ಇರತಕ್ಕಂಥ ವಿಷಯವನ್ನು ನೀನು ಯಾವುದೋ ವ್ಯತಿರೇಕ ಅವ್ಯತಿರೇಕ ಹೀಗೆ ವಿಕಲ್ಪ ಮಾಡಿಬಿಟ್ಟು ನ ಸಂಭವತಿ, ಇಲ್ಲ ಯಾವ ವಾಕ್ಯಾರ್ಥವೂ ಇಲ್ಲ, ಕೇವಲ ವಿಜ್ಞಾನ ಅಂತ ಹೇಳಿದೆಯಲ್ಲಪ್ಪ, ಹೇಗಯ್ಯ ಅದು ಅಂತ ಕೇಳಿ ಮತ್ತು ಹೇಳ್ತಾ ಇದ್ದಾರೆ, ಉಪಲಬ್ಧೇರೇವ, ಅದು ಎದುರಿಗೆ ಕಾಣುತ್ತಿರುವುದರಿಂದ, ಪ್ರಮಾಣ ಗೋಚರವಾಗಿರುವುದರಿಂದ ನೀನು ಅದನ್ನು ಅಲ್ಲಗಳೆಯೋದಕ್ಕೆ ಆಗುವುದಿಲ್ಲ. ಮತ್ತು ನ ಚ ಜ್ಞಾನಸ್ಯ ವಿಷಯ ಸಾರೂಪ್ಯಾತ್ ವಿಷಯನಾಶೋ ಭವತಿ. ಇಲ್ಲಿ ಇನ್ನೊಂದು ವಿಚಾರ ಹೇಳಿದ್ದ ಅವನು. ನೋಡಿ ಸ್ವಾಮಿ, ಎದುರುಗಡೆ ಒಂದು ಪದಾರ್ಥ ಮಡಕೆ ಇದೆ, ಆ ಮಡಕೆ ಏನಾಗಿದೆ, ಒಳಗಡೆ ನಮ್ಮ ಒಳಗಡೆ ವಿಜ್ಞಾನದಲ್ಲಿ ಆ ಮಡಕೆ ರೂಪ ಅಂತರ್ಗತವಾಗಿದೆ, ಹೌದು ತಾನೆ? ಆ ಒಳಗಡೆಯೇ ಅಂತರ್ಗತವಾಗಿರುವಾಗ ಆ ಮಡಕೆ, ಹೊರಗಿನ ಪದಾರ್ಥ ಏನಾಗಬೇಕು, ಹೊರಗೆ ಮಾತು ಯಾಕೆ ಬೇಕು, ಅದನ್ನಾಶವೇ, ಹೊರಗೆ ಮಾತು ಬೇಕಿಲ್ಲ, ಅಲ್ಲಿ ಅಡಕವಾಗಿದೆ, ಆದ್ದರಿಂದ ಹೊರಗಡೆ ಕಾಣ್ತಾ ಇದೆ ಅಷ್ಟೆ. ಒಂದು ಪಕ್ಷ ಆ ವಿಜ್ಞಾನದಲ್ಲಿ, ಅಂತಃಕರಣದಲ್ಲಿ ಆ ಮಡಿಕೆಯನ್ನು ಪದಾರ್ಥ ಅಂತರ್ಗತವಾಗಿ ಇಲ್ಲದೆ ಹೋಗಿಬಿಟ್ರೆ ಆ ಪದಾರ್ಥ ಎದುರಿಗಿದ್ರೂ ಕಾಣೋದೇ ಇಲ್ಲ. ಅದು ನಾವು ಎಷ್ಟೋ ಸಲ ಅನುಭವಕ್ಕೆ ಬಂದಿದೆ ನೋಡಿ, ಎದುರಿಗಿದ್ರೂ ಕಾಣೋದಿಲ್ಲ. ಅಲ್ಲಿಗೇನಾಯಿತು, ಆ ಮಡಕೆಯ ಪದಾರ್ಥ ಅಲ್ಲಿ ಒಳಗಡೆ ವಿಜ್ಞಾನ ಇರಬೇಕು ಅಂತರ್ಗತವಾಗಿ, ಹೌದು ತಾನೆ? ಇದ್ದರೆ ಕಾಣುತ್ತೆ, ಇಲ್ಲದೆ ಇದ್ದರೆ ಕಾಣೋದಿಲ್ಲ. ಒಳಗಡೆ ಇರೋದರಿಂದ ಹೊರಗಡೆ ಪದಾರ್ಥ ಯಾಕೆ, ಹೊರಗಡೆ ಪದಾರ್ಥ ಇಲ್ಲ ಅದೇ ತೋರ್ತಾ ಇರ್ತ ಅಂತ ಹೇಳಿದೆಯಲ್ಲಪ್ಪ, ಹಾಗೇನೂ ಇಲ್ಲ. ಏನು ವಿಷಯ ಸಾರೂಪ್ಯಾತ್,
ಒಂದು ಜ್ಞಾನ ಅಂತ ಇದೆ. ಅದಕ್ಕೆ ವಿಷಯ ಸಾರೂಪ್ಯಾತ್, ಅದು ವಿಷಯದ ಜ್ಞಾನ, ಮಡಕೆ ಅಂತನ್ನುವ ಒಂದು ಜ್ಞಾನ ಪ್ರತ್ಯಯ ಬಂತು ಎಲ್ಲಿ? ಒಳಗಡೆ ಅಂತಃಕರಣದಲ್ಲಿ. ಬಂದ ಬಂದ ಮಾತ್ರಕ್ಕೆ ಆ ವಿಷಯ ಹೋಗ್ಬಿಡ್ಬೇಕು ಅಂತ ಏನೂ ಇಲ್ಲ. ಬರೀ ವಿಜ್ಞಾನವೇ ಇರೋದು, ವಿಷಯ ಇಲ್ಲ ಅಂತ ಇಲ್ಲಪ್ಪ, ಆ ಥರ ಏನಿಲ್ಲಪ್ಪ. ವಸ್ತು ಎದುರುಗಡೆ ಇರತಕ್ಕಂಥದ್ದು ಏನು ನಾಶವಾಗಬೇಕಾದ್ದಿಲ್ಲ. ಒಳಗಡೆ ಅದರ ಸಾರೂಪ್ಯ ಕಂಡರೂ ಕೂಡ ಈ ಹೊರಗಡೆ ಇರತಕ್ಕಂಥ ವಸ್ತು ನಾಶವಾಗಬೇಕು ಅಂತ ನಿಯಮ ಇಲ್ಲ. ಮತ್ತು ಯಾಕೆ ಅಂತಂದರೆ ಬಹಿರುಪಲಬ್ಧೇಶ್ಚ ವಿಷಯಸ್ಯ, ಇದೇ ನ್ಯಾಯ. ಯಾಕೆ? ಕಾಣ್ತಾ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಅಷ್ಟೆ. ಒಳಗಡೆ ಇದೆ, ಅದೇನೇ ಇರ್ಬೋದು, ನೀವು ಹೇಳ್ತಾರ ವಿಜ್ಞಾನದಲ್ಲಿ ಅದರ ಸಾರೂಪ್ಯ ಇರಬಹುದು. ಆದರೂ ಕೂಡ ಅದನ್ನು ಅಷ್ಟು ಮಾತ್ರಕ್ಕೆ ನೀನು ಹೊರಗೆ ವಿಷಯವಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ? ಪ್ರಮಾಣಕ್ಕೆ ಗೋಚರವಾಗಿ ಕಾಣ್ತಾ ಇದೆ ಅದು. ಆದ್ದರಿಂದ ಅತಯೇವ ಸಹೋಪಲಂಭ ನಿಯಮೋಪಿ ಪ್ರತ್ಯಯ ವಿಷಯಯೋ ಉಪಾಯ ಉಪೇಯ ಭಾವ ಹೇತುಕಃ ನ ಅಭೇದ ಹೇತು ಇತಿ ಅಭ್ಯುಪಗಂತವ್ಯಂ. ಇನ್ನೊಂದು ವಿಚಾರ ಹೇಳಿದ್ದ ಇಲ್ಲಿ ನೋಡಿ ಸ್ವಾಮಿ, ವಿಷಯ ಪ್ರತ್ಯಯ ಇದೆಯಲ್ಲ, ಅದು ಎರಡೂ ಕೂಡ ಸಮಕಾಲದಲ್ಲಿ ಆಗಬೇಕು. ಏನು, ವಿಷಯ ಬೇರೆ ಕಾಲ, ಪ್ರತ್ಯಯ ಬೇರೆ ಕಾಲ ಅಂತ ಆಗುವಾಗಿಲ್ಲ. ಎದುರಿಗೆ ಮಡಿಕೆ ಇದೆ, ಅದು ಪ್ರತ್ಯಯ ಆಯಿತು. ವಿಷಯ ಪ್ರತ್ಯಯ ಎರಡೂ ಒಂದು ಕಾಲದಲ್ಲಿ ಆಗಬೇಕು, ಹೌದು ತಾನೆ? ಆದ್ದರಿಂದ ಏನಾಗುತ್ತೆ, ಅದೂ ಕೂಡ ಆ ಒಂದು ನಿಯಮ ಇದೆಯಲ್ಲಪ್ಪ, ಅದೂ ಕೂಡ ಏನು ಗೊತ್ತೇನು, ಎರಡೂ ಕೂಡ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಕಾಣಬೇಕು ಅಂತಕ್ಕಂಥ ನಿಯಮ ಇದೆಯಲ್ಲ. ಯಾವುದು? ಎರಡು, ಪ್ರತ್ಯಯ ಮತ್ತು ವಿಷಯ ಎರಡೂ ಕೂಡ. ಒಳಗಡೆಯ ಜ್ಞಾನ ಮತ್ತು ಹೊರಗಡೆ ವಿಷಯ ಎರಡೂ ಕೂಡ. ಇದು ಉಪಾಯ ಉಪೇಯ ಭಾವ ಹೇತುಕಃ. ಅವನೇನು ಹೇಳಿದ್ದ? ಆದ್ದರಿಂದ ಎರಡು ಒಂದೇ ಅಂತ ಹೇಳಿದ್ದ. ಎದುರುಗಡೆ ಕಾಣ್ತಾ ಇದೆ, ಒಳಗಡೆ ಇದೆ, ಆ ವಿಷಯ ಹೊರಗಡೆ ವಿಷಯ ಇದೆ, ಒಳಗಡೆ ಅದರ ಜ್ಞಾನವಾಗ್ತಾ ಇದೆ, ಎರಡೂ ಸಮಕಾಲದಲ್ಲಿ ಆಗಬೇಕು. ಆ ಜ್ಞಾನವೇ ಇಲ್ಲಿ ತೋರ್ತಾ ಇದೆ ಅಂದರೆ ಎರಡು ಒಂದು ಕಾಲದಲ್ಲಿ ಆಗ್ತದೆ, ವಿಷಯ ಇಲ್ಲ ಅಂತ ಹೇಳಿದ್ದ. ಇದು ಸರಿ ಇಲ್ಲ. ಯಾಕೆ? ಸಹೋಪಲಂಭ ನಿಯಮೋಪಿ, ಇದೇನಾಗಿದೆ, ಒಂದು ಸಮಕಾಲದಲ್ಲಿ ಇದೆ ಅಂತ ಒಂದು ನಿಯಮ ಇದೆ. ಇದ್ದರೂ ಕೂಡ ಅದಕ್ಕೆ ಬೇರೆ ಅರ್ಥವನ್ನು ನಾವು ಕಲ್ಪಿಸಬೇಕು. ಏನು ಬೇರೆ ಅರ್ಥ ಅಂತಂದರೆ, ಪ್ರತ್ಯಯ ಮತ್ತು ವಿಷಯಕ್ಕೆ ಅದು ಉಪಾಯ ಉಪೇಯ ಭಾವ ಹೇತುಕಃ ಅಷ್ಟೆ. ಅದಕ್ಕೆ ನೋಡಿ, ಈ ಒಂದು ಉಪಾಯದಿಂದ ಯಾವುದು ಅಂತಃಕರಣ ಒಂದು ನಮಗೆ ಅದರ ಅರಿವಾಯಿತು, ಅದರ ಆಕಾರವಾಯಿತು. ಅದರ ಉಪಾಯದಿಂದ ಉಪೇಯ ಯಾವುದು? ಆ ಮಡಕೆ, ಅದರ ಒಂದು ನಮಗೆ ಅರಿವಾಯಿತು. ಹೀಗೆ ಉಪಾಯ ಉಪೇಯ ಭಾವವನ್ನು ನಾವು ಇಟ್ಕೊಳ್ಬೇಕೇ ಹೊರತು ನ ಅಭೇದ ಹೇತು. ನೀ ಎರಡು ಒಂದೇ ಅಂತ ಹೇಳಿದ್ಯಲ್ಲಪ್ಪ, ಎರಡು ಒಂದೇ, ಎದುರಿಗೆ ಕಾಣ್ತಾರೋ ವಿಷಯನೂ ಒಂದೇ, ಒಳಗಡೆ ಅಂತಃಕರಣದಲ್ಲಿ ಆ ಸಾರೂಪ್ಯನೂ ಒಂದೇ. ಆದ್ದರಿಂದ ಇದೇ ಹೊರಗಡೆ ವಿಷಯ ಇರಬೇಕಾದ್ದಿಲ್ಲ ಅಂತ ಹೇಳಿದೆಯಲ್ಲ, ಅದೆಲ್ಲ ಅಭೇದ ಅಲ್ಲ, ಎರಡು ಒಂದೇ ಅಂತಲ್ಲ. ಇದು ಉಪಾಯ ಉಪೇಯ ಭಾವ. ಆ ಒಂದು ಭಾವದಿಂದ ಇಲ್ಲಿ ಇಟ್ಕೊಳ್ಬೇಕೇ ಹೊರತು ಅಭೇದವನ್ನು ಇಲ್ಲಿ ಇಟ್ಕೊಳ್ಬಾರ್ದು ಅಂಥೇಳಿ ಈ ವಿಜ್ಞಾನವಾದವನ್ನು ಈ ಒಂದು ಖಂಡನೆ ಮಾಡ್ತಾ ಇದ್ದಾರೆ. ಅದು ಮುಂದೆಯೂ ಕೂಡ ಅದು ಇನ್ನೊಂದು ಒಂದು ಬಹಳ ಮುಖ್ಯವಾದ ಒಂದು ಅಂಶ ಇದೆ, ಅದನ್ನು ಮುಂದೆ ಹೇಳ್ತಾರೆ. ಅದೇನು? ಜ್ಞಾನ ಮತ್ತು ಅರ್ಥ ಯಾವುದು? ನಮ್ಮ ಅರಿವು ಅಂತ ಏನಿದೆ, ಅದು ವಿಷಯ ಅಂತ ಏನಿದೆ, ಅವು ಬೇರೆ ಬೇರೆಯಾಗಿರ್ತಕ್ಕಂಥವು. ವಿಷಯ ಮತ್ತು ವಿಷಯಿ ಅಂತ ಬೇರೆ ಬೇರೆಯಾಗಿರ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಮುಂದೆ ಹೇಳ್ತಾರೆ. ಇಲ್ಲಿ ಒಂದು ವಿಚಾರ ಏನಪ್ಪ, ಶಂಕರ ಭಗವತ್ಪಾದರು ಇಲ್ಲಿ ಎದುರುಗಡೆ ಇರತಕ್ಕಂಥ ಪದಾರ್ಥ ನಮಗೆ ಕಾಣ್ತಾ ಇದೆ, ಆದ್ದರಿಂದ ನಹಿ ದೃಷ್ಟೇ ಅನುಪಪನ್ನಂ ನಾಮ ಅಂತ ನಿಯಮ ಹೇಳಿಬಿಟ್ಟು ಕಾಣುತ್ತಿರುವುದರಿಂದ ಅದು ಇಲ್ಲ ಅಂತ ಹೇಳೋದಕ್ಕಾಗುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಕಾಣ್ತಾ ಇರೋದನ್ನೆಲ್ಲ ಒಪ್ಕೊಂಡಿದ್ದಾರಲ್ಲ. ಹಾಗಾದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಹೇಳೋದಕ್ಕೆ ಎಲ್ಲಿ ಬಂತು? ಅಲ್ಲಿ ಹೇಳಿದ್ದಾರಲ್ಲ. ಏನು ಹೀಗಂತ ಹೇಳಿದರೆ ನೋಡಿ, ಎಲ್ಲಿಯೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ
ಎದುರಿಗೆ ಕಾಣ್ತಾ ಇರತಕ್ಕಂಥ ವಸ್ತುವನ್ನು ಇಲ್ಲ ಅಂತ ಶಂಕರ ಭಗವತ್ಪಾದ ಹೇಳೇ ಇಲ್ಲ. ನೋಡಿ, ಇಲ್ಲೂ ಹೇಳ್ತಾ ಇದ್ದಾರೆ, ಎದುರು ಕಾಣ್ತಾ ಇರೋ ವಸ್ತು ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಆಗೋದಿಲ್ಲ, ಹೇಳೇ ಇಲ್ಲ. ಮತ್ತೆ ಏನಂತ ಹೇಳಿದ್ದಾರೆ ಅಂತಂದರೆ, ನೋಡಿ, ಎದುರಿಗೆ ಕಾಣ್ತಾ ಇರತಕ್ಕಂತಹ ವಸ್ತುವನ್ನು ನಾವು ಇದೆ, ಇದು ಸತ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವ ದೃಷ್ಟಿಯಿಂದ? ಇದಕ್ಕೇನು ಹೆಸರು? ಇದಕ್ಕೆ ಕಲ್ಪಿತ ಸಂವೃತ್ತಿ ಅಂತ ಹೆಸರು. ಮತ್ತೆ ಯಾವ ಪದಾರ್ಥವೂ ಇಲ್ಲ ಅಂದ್ರೆ ಏನು? ಯಾವುದೇ ಪದಾರ್ಥವಾಗಲಿ ಅದು ಆತ್ಮನಿಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ ಅಂತಂದ್ಬಿಟ್ಟು, ಈ ಒಂದು ಎಲ್ಲವನ್ನೂ ಅಂತ ಇಲ್ಲವೇ ಇಲ್ಲ, ಅದು ಬೇರೆ, ಎಲ್ಲ ಅಧ್ಯಾರೋಪ. ಎಲ್ಲವನ್ನೂ ನಾವು ಆತ್ಮಸ್ವರೂಪನ್ನೇ ತಿಳಿಯಬೇಕು. ಏನು ಬರೀ ಬುರುಡೆ, ಏನು ಎಲ್ಲ ಅಂತ ಎಲ್ಲಿದೆ? ನೋಡಿ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ರು. ಇದು ಯಾವುದಿದು? ಇದು ಕೂಡ ಅಧ್ಯಾರೋಪ ದೃಷ್ಟಿ, ಅವಿದ್ಯಾ ವಿಷಯದಲ್ಲಿ ಮಾತ್ರ ಹೇಳಿರ್ತಕ್ಕಂಥ ಮಾತು. ಯಾಕೆ? ಸರ್ವಂ ಅಂತ ಇಲ್ಲವೇ ಇಲ್ಲ. ಇರ್ತಕ್ಕಂಥದ್ದು ಯಾವುದು? ಏಕಮೇವ ದ್ವಿತೀಯಂ ಬ್ರಹ್ಮ, ಅಷ್ಟೇ. ಸರ್ವ ಎಲ್ಲಿದೆ? ಸರ್ವವೇ ಇಲ್ಲದೆ ಇರುವಾಗ ಇಲ್ಲಿ ಏಕಮೇವ ದ್ವಿತೀಯ ಅಂತ ಹೇಳೋದ್ರಲ್ಲಿ ಏನರ್ಥ ಇದೆ? ಅದೂ ತಪ್ಪೇ. ಆದರೆ ಉಪಾಯ ಸ್ವವತಾರಾಯ ನಾಸ್ತಿ ಭೇದ ಕಥಂಚ, ಎಲ್ಲ ಉಪಾಯಕ್ಕೋಸ್ಕರ ಅಷ್ಟೇ ಹೊರತು ಈ ಭೇದ ಅಂದ್ರೇನು, ಎರಡನೇ ಪದಾರ್ಥ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿ, ಈ ಒಂದು ಕಲ್ಪಿತ ಸಂವೃತ್ತಿ ದೃಷ್ಟಿ ಮತ್ತೆ ಪರಮಾರ್ಥ ದೃಷ್ಟಿ ಅಂತ ಹೇಳಿ, ಈ ಕಲ್ಪಿತ ಸಂವಿತ ದೃಷ್ಟಿ ಇದೆಯಲ್ಲ, ಇದಕ್ಕೆ ಯಾತಕ್ಕೆ ಹೇಳಿದ್ದಾರೆ ಇದನ್ನ ಅಂತಂದರೆ, ಇದು ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ ಹೇಳಿದ್ದಾರೆ. ಯಾತಕ್ಕೆ? ಆ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವವನ್ನು ಸಿದ್ಧ ಮಾಡುವುದಕ್ಕೆ. ಹೇಗೆ ಸಿದ್ಧ ಮಾಡುವುದು? ಅಧ್ಯಾರೋಪ ಅಪವಾದ ಅಷ್ಟೆ. ಏನು? ಅಧ್ಯಾರೋಪ ಮಾಡೋದು ಎಲ್ಲ ಅನ್ನೋದು, ಇನ್ನು ಅದನ್ನು ಅಧ್ಯಾರೋಪ ಮಾಡೋದು ಅಲ್ಲ. ಹೀಗೆ ಅಧ್ಯಾರೋಪ ಮಾಡಿ ಅಲ್ಲ ಅಲ್ಲ ಎಲ್ಲವನ್ನೂ ಅಲ್ಲಗಳೆದು, ಎಲ್ಲಿ ಯಾವ ಸ್ಥಿತಿಯಲ್ಲಿ ಯಾವುದೇ ಅಧ್ಯಾರೋಪವಾಗಲಿ ಯಾವುದೇ ಅಪವಾದವಾಗಲಿ ಸಾಧ್ಯವೇ ಇಲ್ಲವೋ ಅದನ್ನು ನಾವು ಹೀಗೆ ಬ್ರಹ್ಮ ಅಂತ ಹೇಳಬಹುದು ಅಂತ. ಇವೆಲ್ಲ ಏನು? ಸುತ್ತಿ ಬಳಸಿ ಹೇಳ್ತಕ್ಕಂಥ ಮಾತಷ್ಟೇ ಹೊರತು ನೇರವಾಗಿ ಇದು ಬ್ರಹ್ಮ ಅಂತ ತೋರಿಸ್ಕೊಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಮತ್ತು ಇಂತಹ ಪರಬ್ರಹ್ಮ ಏನ್ರಿ ಅದು ಅಯ್ಯಯ್ಯೋ ಅನುಭವಕ್ಕೆ ಬರುತ್ತೋ ಬರಲ್ವೋ ಅಂತ ಪ್ರಶ್ನೆನೇ ಇಲ್ಲಪ್ಪ. ಪ್ರತಿನಿತ್ಯ ನಿಮಗೆ ಅನುಭವ ಆಗ್ತಾನೆ ಇದೆ. ಹೇಗೆ ಅನುಭವ ಆಗ್ತಾ ಇದೆ ಅಂತಂದರೆ, ಅಲ್ಲಿ ಹೇಳ್ತಾ ನೋಡಿ, ಸಯೇಷನೇತಿ ನೇತ್ಯಾತ್ಮ ಇತ್ಯಾತ್ಮ ಶಬ್ದಾತ್ ಆತ್ಮನಶ್ಚ ಪ್ರತ್ಯಾಖ್ಯಾತುಮಶಕ್ಯತ್ವಾತ್ ಯಯೇವ ನಿರಾಕರ್ತ ತಸ್ಯೈವ ಆತ್ಮತ್ವಾತ್. ಮೊಟ್ಟ ಮೊದಲ ಆಚಾರ್ಯ ಹೇಳ್ತಕ್ಕಂಥ ಹೇಗೆ ಇದು ಅನುಭವ ಆಗ್ತಾ ಇದೆ? ಯಾವ್ದು ನಾನು ಪರಮಾತ್ಮ ವಸ್ತು ಮಾತ್ರ ಇದೆ ಯಾವುದು ಅಂದರೆ, ನೋಡಪ್ಪ, ಇದಕ್ಕೆ ಉದಾಹರಣೆ ಹೇಳ್ತೇನೆ. ನೀನು ಏನಂತ ಹೇಳ್ತೀಯ? ನಿನ್ನನ್ನು ನೀನು ನಿರಾಕರಣೆ ಮಾಡುವುದಕ್ಕೆ ಸಾಧ್ಯವಾ? ಎಲ್ಲಾದರೂ ಯೋಚನೆ ಮಾಡಿ. ಓ, ನಾನು ಇಲ್ಲ ಕಣ್ರಿ ಅಂತ ಯಾರು ಸಿದ್ಧ ಮಾಡೋಕ್ಕೆ ಸಾಧ್ಯನಾ? ಯಾಕೆ? ನಾನು ಇಲ್ಲ ಕಣ್ರಿ ಅಂತ ಯಾವನು ಸಿದ್ಧ ಮಾಡೋದಕ್ಕೆ ಹೊರಡ್ತಾ ಇದ್ದಾನೋ ಅವನೇ ನಾನು. ಹೌದು ತಾನೆ? ಹಾಗಾಗಿ ಈ ಸಿದ್ಧ ಮಾಡೋದಕ್ಕೆ ಆಗುವುದೇ ಇಲ್ಲ. ಬೇರೆ ಎಲ್ಲ ಪದಾರ್ಥಗಳನ್ನು ನಿರಾಕರಣೆ ಮಾಡಬಹುದು. ಹೊರಗಿನ ಪದಾರ್ಥ ಕಂಡದ್ದನ್ನು ಕಂಡಿಲ್ಲ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಆದರೆ ಯಾರೂ ಕೂಡ ತನ್ನನ್ನು ತಾನು ನಿರಾಕರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದೇ ಸಾಕು ಅನುಭವ. ಏನು? ತಾನು ಅಂತಕ್ಕಂಥದ್ದು ಒಂದು ಇದೆ ಅಂತಕ್ಕಂಥ. ಇದೆಲ್ಲ ಮುಂದೆ ಯುಕ್ತಿ ಬರುತ್ತಿಲ್ಲ. ಈ ಒಂದು ದೃಷ್ಟಿಯಿಂದ ಅಂದರೆ ಕಲ್ಪಿತ ಸಂವೃತ್ತಿ ಮತ್ತು ಪರಮಾರ್ಥ ದೃಷ್ಟಿ. ಕಲ್ಪಿತ ಸಂವೃತ್ತಿಯಿಂದ ಎಂದಿಗೂ ಆಚಾರ್ಯರು ಪ್ರಪಂಚ ಸುಳ್ಳು ಇದೆಲ್ಲ ಇಲ್ಲಿ ಹೇಳ್ತಕ್ಕಂಥ ಹೇಳೇ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಸ್ವಪ್ನದಲ್ಲಿ ಇರುವಷ್ಟೂ ಕಾಲವೂ ಕೂಡ ಅದರ ಸತ್ಯ ಯಾವನೂ ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಶಂಕರಾಚಾರ್ಯರೇ ಎಲ್ಲ ಯಾರು ಬಂದರೂ ಆಗೋದಿಲ್ಲ. ಎದುರಿಗೆ ಕಾಣ್ತಾ ಅನುಭವ ಆಗ್ತಾ ಇರ್ತಕ್ಕಂಥ ಇಲ್ಲ ಅಂತ ಹೇಳೋದಕ್ಕೆ. ಆದರೆ ಏನಾಗುತ್ತೆ?
ನೋಡಪ್ಪ ಇದು ಸ್ವಪ್ನ ದೃಷ್ಟಿ ಅಷ್ಟೇ, ತಾತ್ಕಾಲಿಕ ಇದು. ಇದು ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ? ಜಾಗೃತಿ ಬಂದಾಗ ಗೊತ್ತಾಗುತ್ತೆ ಅಷ್ಟೆ. ಹಾಗೆ ಪರಮಾತ್ಮ ಜ್ಞಾನ ಆತ್ಮಜ್ಞಾನವಾದಾಗ ಓಹೋ ಈ ಪ್ರಪಂಚ ಅಂತಕ್ಕಂಥದ್ದು ಎಲ್ಲ ಸ್ವಪ್ನ ಮಾಯಾ ಸದೃಶ ಅಂತ ಗೊತ್ತಾಗುತ್ತೆ. ಅಲ್ಲಿಯ ತನಕಲೂ ಕೂಡ ಇದು 100ಕ್ಕೆ 100 100ಕ್ಕೆ 100ರಷ್ಟು ಸತ್ಯ 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 ಅಷ್ಟೇ. ಇದು ಇಲ್ಲೂ ಕೂಡ ಇಲ್ಲಿ ಅದನ್ನೇ ಇಟ್ಕೊಳ್ಬೇಕು. ಇರಲಿ, ಇದನ್ನು ಮುಂದಿನ ಭಾಗದಲ್ಲಿ ಇನ್ನು ಮುಂದಿನ ಭಾಗವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.